ಆಮೇಲೆ ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿಗೆ ಅಧ್ಯಕ್ಷರು ಇರ್ತಾರೆ, ಉಪಾಧ್ಯಕ್ಷರು ಇರ್ತಾರೆ, ಮತ್ತೆ 21 ಮೆಂಬರ್ಸ್ ಇರ್ತಾರೆ. ಎಷ್ಟು? 21 ಮೆಂಬರ್ಸ್ ಇರ್ತಾರೆ. ಕಾನ್ಸ್ಟಿಟ್ಯೂನ್ಸಿ 21 ಅಧ್ಯಕ್ಷರು, ಉಪಾಧ್ಯಕ್ಷರು ಪ್ಲಸ್ 21. ಆಮೇಲೆ ಕಾನ್ಸ್ಟಿಟ್ಯೂನ್ಸಿ ವೈಸ್ಗೆ ಅಧ್ಯಕ್ಷರು, ಉಪಾಧ್ಯಕ್ಷರು ಪ್ಲಸ್ 11 ಮೆಂಬರ್ಸ್. ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ಸ್ಟೇಟ್ ಲೆವೆಲ್ ಅಲ್ಲಿ ಅಧ್ಯಕ್ಷರು 5 ಜನ, ಉಪಾಧ್ಯಕ್ಷರು 31 ಮೆಂಬರ್ಸ್. ಡಿಸ್ಟ್ರಿಕ್ಟ್ ಲೆವೆಲ್ ನಲ್ಲಿ ಅಧ್ಯಕ್ಷರು, ಒಬ್ಬರು ಉಪಾಧ್ಯಕ್ಷರು 21 ಜನ ಸದಸ್ಯರು. ಕಾನ್ಸ್ಟಿಟ್ಯೂನ್ಸಿ ಲೆವೆಲ್ ನಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು 11 ಜನ ಸದಸ್ಯರು. ಐ ಥಿಂಕ್ ಐ ಮೇಡ್ ಮೈಸೆಲ್ಫ್ ವೆರಿ ಕ್ಲಿಯರ್. ಇಸ್ ದೇರ್ ಎನಿ ಕನ್ಫ್ಯೂಷನ್? ನೋ. ತಾಳಪ್ಪ ಹೇಳ್ಬಿಡ್ತೀನಿ, ಆಮೇಲೆ ಕೇಳಬೇಕು. ನೀವು ಯಾವಾಗ ಸ್ವಲ್ಪ ಒಂಥರ ನಮ್ಮಲ್ಲಿ ಒಂದು ಗಾದೆ ಹೇಳ್ತಾರೆ, ಬಹಳ ಆತರವಾಗಿರೋರಿಗೆ ನಿನ್ಗಲ್ಲ ಆತರ ಮಾಡೋರಿಗೆ ಈಗೆಲ್ಲ 7 ತಿಂಗಳು ಹುಟ್ಟಿರ್ಬೇಕು ಕಣೆ ಅಂತ ನಿನ್ಗಲ್ಲ. ಸುಮ್ಮನೆ ಜನರಲ್ಲ ಗಾದಿ ಮಾತು ಕಣೆಯ. ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ನೀನು 9 ತಿಂಗಳಿಗೆ ಹುಟ್ಟಿರ್ಬೋದು, 9 ತಿಂಗಳಿಗೆ ಹುಟ್ಟಿರ್ಬೋದು, ನನಗೆ ಗೊತ್ತಿಲ್ಲ. ಜನರಲ್ ಆಗಿ ನಮ್ಮ ಕಡೆ ಹಳ್ಳಿನಲ್ಲಿ ಗಾದೆ ಹೇಳ್ತಾರೆ. ಹಿಂಗೆಲ್ಲ ಆತರ ಪಡೋರಿಗೆ, ಈ ತರ ಸಮಾಧಾನವಾಗಿದ್ದವರಿಗೆ, ಮಧ್ಯ ಮಧ್ಯೆ ಇಂಟರ್ಫಿಯರ್ ಆಗೋರಿಗೆ, ಹಿಂಗೆಲ್ಲ 7 ತಿಂಗಳು ಹುಟ್ಟಿದವನಾಗ ಆಡ್ತಾರಲ್ಲ ಅಂತ ಹೇಳ್ತಾರೆ. ನಿಮ್ ಕಡೆ ಹೇಳ್ತಾರಲ್ವ, ಎಲ್ಲ ಕಡೆನೂ ಹೇಳ್ತಾರಲ್ವಾ? ನಿಮ್ ಕಡೆ ನಿಮ್ಗೂ ಗೊತ್ತಿದೆ. ಅವನು ನಮ್ಮ ವರ್ಣ ಕ್ಷೇತ್ರದವನು, ಅದಕ್ಕೆ ಅವನ ಮಧ್ಯ ಮಧ್ಯೆ ಬಾಯಿ ಹಾಕೋದು. ಓಕೆ. ಸೊ ಇವರಿಗೆ ಡಿಸ್ಟಿಕ್ ಅಧ್ಯಕ್ಷರಾದವರಿಗೆ, ಡಿಸ್ಟಿಕ್ ಪ್ರೆಸಿಡೆಂಟ್ ಆದವರಿಗೆ 50,000 ರೂಪಾಯಿ ಅವರಿಗೆ ಆನರೇರಿಯಂ ಕೊಡ್ತೀವಿ. ಆನರೇರಿಯಂ ಗೌರವಧನ, ಕನ್ನಡದಲ್ಲಿ ಗೌರವಧನ ಕೊಡ್ತೀವಿ. ತಾಲೂಕು ಅಧ್ಯಕ್ಷರಾದವರಿಗೆ ಇನ್ನೂ ನಾವು 25 ಕೊಡಬೇಕಾ 20 ಕೊಡಬೇಕಾ ಅಂತ ಇಲ್ಲಿ ಯೋಚನೆ ಮಾಡಿಲ್ಲ. ಸೊ ಅವ್ರಿಗೂ ಕೂಡ ಗೌರವಧನ ಕೊಡ್ತೀವಿ. ಅಲ್ಲ, ಕಾಣಿಸ್ತಾ ಇಲ್ಲ, ಇವರು ಕಾನ್ಸ್ಟಿಟ್ಯೂನ್ಸಿ ಅಧ್ಯಕ್ಷರು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.